Hello students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Today we are discussing linear equation by substitution method. Substitution method ಅಪ್ಲೈ ಮಾಡಿ ಹೇಗೆ ಎರಡು ಲೀನಿಯರ್ ಈಕ್ವೇಷನ್ನ ಸಾಲ್ವ್ ಮಾಡ್ಬೋದು ಅಂತ ನಾವಿಲ್ಲಿ ನೋಡೋಣ. ಇದು ಫಸ್ಟ್ ಈಕ್ವೇಷನ್, ದಿಸ್ ಇಸ್ ಅ ಸೆಕೆಂಡ್ ಈಕ್ವೇಷನ್. ಫಸ್ಟ್ ವಿ ಶುಡ್ ಫೈಂಡ್ ಔಟ್ ಎಕ್ಸ್ ವ್ಯಾಲ್ಯೂ ಆರ್ ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಇಲ್ಲಾಂದರೆ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಇದು ಈಕ್ವೇಷನ್ 1, ಈಕ್ವೇಷನ್ 2. ಇವಾಗ ಎರಡರಲ್ಲಿ ಒಂದು ಈಕ್ವೇಷನ್ ತೊಗೋಬೇಕು. ನಾನು ಸೆಕೆಂಡ್ ಈಕ್ವೇಷನ್ ತೊಗೊಳ್ತಾ ಇದ್ದೀನಿ. 3x - 5 = 5. ಇವಾಗ ವೈನ ಫೈಂಡ್ ಔಟ್ ಮಾಡೋಣ. -5 = 5. ಇಲ್ಲಿ ಪ್ಲಸ್ 3x ಇದೆ, ಇದೇನಾಗುತ್ತೆ, ಇಲ್ಲಿ ಶಿಫ್ಟ್ ಆದರೆ -3x ಆಗುತ್ತೆ. ಇವಾಗ y = 3xನ ಈ ಕಡೆ ತೊಗೊಂಡು ಏನಾಗುತ್ತೆ, -3x ಇರೋದು +3x ಆಗುತ್ತೆ. 5ನ ಈ ಕಡೆ ತೊಗೊಂಡು ಏನಾಗುತ್ತೆ, -5 ಆಗುತ್ತೆ. ಇವಾಗ ನಾವು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಾಯಿತು. ಇವಾಗ ನೆಕ್ಸ್ಟು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಫಸ್ಟು ಈಕ್ವೇಷನ್ 1 ತೊಗೊಳ್ಳೋಣ. 5x + 2y = 23. 5x ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ, +2. y ವ್ಯಾಲ್ಯೂ ಎಷ್ಟಿದೆ, 3x - 5. 3x - 5 = 23. 3x + 2 3s are 6x. 2 5s are -10 = 23. ಇವಾಗ 5x + 6xನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 11x - 10 = 23. ಗೊತ್ತಾಯ್ತಲ್ಲ ಇಲ್ಲಿವರೆಗೂ. ಇವಾಗ 11x = 23 -10 ಇರೋದು ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, +10 ಆಗುತ್ತೆ. ಇವಾಗ 5x = 23 + 10 ಎಷ್ಟಾಗುತ್ತೆ, 33 ಆಗುತ್ತೆ. ಇವಾಗ x = 33 / 11 ಮಾಡಿದ್ರೆ 11 1s 11 3s. x = 3 ಆಯಿತು. ಇವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಇವಾಗ ಇಲ್ಲಿ ವೈ ವ್ಯಾಲ್ಯೂ ಇದೆಯಲ್ಲ, ಅದನ್ನು ಫೈಂಡ್ ಔಟ್ ಮಾಡೋಣ. y = 3x - 5. y = 3. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 3 ಇದೆ. 3 - 5, 3 3s 9. -5 ಮಾಡಿದ್ರೆ y ವ್ಯಾಲ್ಯೂ ಎಷ್ಟು ಸಿಗುತ್ತೆ ನಮಗೆ, 4. ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತೀವಿ. ಈಗ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 3 ಇದೆ. y ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಇವಾಗ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 2x + 2y = 30. 3x - y = 25. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಇವಾಗ ನಾವು ಈಕ್ವೇಷನ್ 2ನ ತಗೊಳ್ಳೋಣ. 3x - y = 25 -y = 25 ಇಲ್ಲಿ ಪ್ಲಸ್ ವ್ಯಾಲ್ಯೂ ಇದೆ, ಇಲ್ಲಿ ಮೈನಸ್ ಆಗುತ್ತೆ, 3x. ಇವಾಗ y = 3x - 25. ಇಲ್ಲಿ +25 ಇರೋದು ಈ ಕಡೆ ಬಂದ ಏನಾಗುತ್ತೆ, -25 ಆಗುತ್ತೆ. ಇವಾಗ y ವ್ಯಾಲ್ಯೂನ ಐಡೆಂಟಿಫೈ ಮಾಡಿದ್ವಿ ಈಕ್ವೇಷನ್ 2 ಇಂದ. ಇವಾಗ ಈಕ್ವೇಷನ್ 1 ಇಂದ ಎಕ್ಸ್ ವ್ಯಾಲ್ಯೂನ ಐಡೆಂಟಿಫೈ ಮಾಡೋಣ. 2x + 2y = 30. 2x + 2 y ವ್ಯಾಲ್ಯೂ ಎಷ್ಟಿದೆ, 3x - 25 ಇದೆ. 3x - 25 = 30. 2x + 2 3s are 6x. 2 25s are 50 = 30. ಇವಾಗ 2x + 6x ಎಷ್ಟಾಗುತ್ತೆ, 8x = 30. ಈ -50 ಈ ಕಡೆ ಬಂದ ಏನಾಗುತ್ತೆ, +50 ಆಗುತ್ತೆ. ಇವಾಗ 8x = 80. x = 80 / 8. 8 1s 8, 10s. x ವ್ಯಾಲ್ಯೂ = 10. ಈಗ ಎಕ್ಸ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿದ್ವಿ. ಇವಾಗ y ವ್ಯಾಲ್ಯೂ ನೋಡೋಣ. y = 3x - 25. y = 3 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 10 ಇದೆ. 10ನ್ನು ತಗೊಳ್ಳೋಣ, -25.
5 ಈಸ್ ಈಕ್ವಲ್ ಟು 3 ಟೆನ್ಸ್ ಎಷ್ಟಾಗುತ್ತೆ 30 ಮೈನಸ್ 25. 5 ಈಸ್ ಈಕ್ವಲ್ ಟು 5. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ 10 ಬಂದಿದೆ, ವೈ ವ್ಯಾಲ್ಯೂ ಎಷ್ಟು ಬಂದಿದೆ 5 ಬಂದಿದೆ. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆನಾ? ಥ್ಯಾಂಕ್ ಯು.